ಲಾಯರು, ಮಂಡ್ಯದಲ್ಲಿ ಲಾಯರ್ ಆಗಿ ಮಾಡ್ತಾಯಿದ್ವಿ. ಈಗ ನಮ್ಮ ಗುರುಗಳ ಇದರಿಂದ ವ್ಯವಸಾಯ ನಾವು ಗುರುಗಳಲ್ಲ, ಒಂದು ರೈತ. ಅವ್ರೇನಂದ್ರೆ ಪಾಪ ಇಲ್ಲ ವ್ಯವಸಾಯ ಮಾಡೋಣ ಅಂತಂದ್ಬಿಟ್ಟು ನಮಗೂ ಜಮೀನಿದೆ, 16 ಎಕರೆ ಜಮೀನಿದೆ, ಪಾಳು ಬಿಟ್ಬಿಟ್ಟಿದ್ದು. ಇವಾಗ ಏನಾದರೂ ಮಾಡೋಣ, ಇವರ ಇನ್ಸ್ಪೈರ್ ನೋಡಿಬಿಟ್ಟು ಇವ್ರನ್ನ ಇದು ಮಾಡಿ ಇನ್ಸ್ಪೈರ್ ಆಗಿ ವ್ಯವಸಾಯದಲ್ಲಿ ಏನಾದರೂ ಒಂದು ಮಾಡೋಣ, ಒಂದು ವೃತ್ತಿ ಪ್ರವೃತ್ತಿಯಾಗಿ ತಗೊಂಡು ನಮ್ಮ ಮನೆಗೆ ಇವರು ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾರೆ. ಇಲ್ಲಿಂದ ನೋಡಿ ತುಂಬ ಸಂತೋಷ ಆಯಿತು. ನಮ್ಮ ಮನೆಗೆ ಬೇಕಾದದ್ದನ್ನು ನಾವು ಇಲ್ಲೇ ತಯಾರು ಮಾಡ್ಕೊಂಡು, ಇಲ್ಲೇ ಉದಿಸ್ಕೊಂಡು, ಇಲ್ಲೇ ಬೆಳ್ಕೊಂಡು, ಇಲ್ಲೇ ಊಟ ಮಾಡಿದ್ರೆ, ಇಲ್ಲೇ ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನೇಚರ್ ಬರಲ್ಲ ಅಂತಾರಲ್ಲ. ಯಾಕೆ ಬರಲ್ಲ? ಯಾವ ಥರ ಇದ್ರೆ ಬರಲ್ಲ ಅಂತ. ಇದೆಲ್ಲ ಮೆಣಸು ಸರ್, ಇದು ಇಳಿಯೋದೆಲೆ, ಈ ನುಗ್ಗೆ ಗಿಡಕ್ಕೆ ಎಳೆಯೋದೆಲೆ, ತೆಂಗಿನ ಗಿಡಕ್ಕೆ ಮೆಣಸು. ಅಂದರೆ ಮೆಣಸೆಲ್ಲ ಹೋದ ವರ್ಷ 50 ಕಿಲೋ ಆಯ್ತು ಸರ್. ಇದು ಜೈಕಾಯಿ. ಆ್ಯಕ್ಚುಲಿ ಅವ್ರು 5 ವರ್ಷ ತುಂಬಿದ ಮೇಲೆ ಬರ್ತೈತಿ ಅಂದರು. ನಮಗೇನು 3 ವರ್ಷದಿಂದಾನೇ ಶುರುವಾಗಿದೆ. ಅಲ್ಲೊಂದು ಕಾಯಿ ಬರ್ತಾ ಇತ್ತು. ಈ ವರ್ಷ ಅಷ್ಟು ಗಿಡಗಳು ಇನ್ನೂ ಹೂವು ಬಂದವೆ. ಎಷ್ಟು ಖಚ್ತಾವೆ ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳಿದ್ದು ಮಾತ್ರ ಇದಿದೆ ಸರ್. ಹಿಂಗೆ ಆಲ್ಮೋಸ್ಟ್ ಸರ್ ಎಲ್ಲ ಈಗ ಈ ಕಡೆ ಎಲ್ಲ ಕಮರ್ಷಿಯಲ್ ಅಂದರೆ ಈ ನಮಗೆ ಯಾವುದೋ ಒಂದು ಬೆಳೆ ಬರ್ತಾ ಇರ್ಬೇಕು. ಹೌದು, ಆ್ಯಕ್ಚುಲಿ ಬಾಳೆ ಪಪ್ಪಾಯಿ ಜಾಸ್ತಿ ಇತ್ತು. ಈ ಬಾಳೆ ತೆಗೆದುಬಿಟ್ಟು ಅಲ್ಲೊಂದು ಪಪ್ಪಾಯಿ ಹಾಕಿದ್ದೀನಿ. ಅಂದರೆ ಪಪ್ಪಾಯಿ ಬರ್ತಾವ ಅಂತ ಹಾಕಿಲ್ಲ, ನೆಳ್ಳಿಗಾಗಿ ಹಾಕಿದ್ದೀನಿ. ಭೂಮಿ ನೆಳ್ಳಲ್ಲಿರಬೇಕು, ಈ ಥರ ತಂಪಾಗಿರ್ಬೇಕು. ಭೂಮಿ ತಂಪಾಗಿದ್ರೆ ಬೇರೆ ಕಳೆನೂ ಬರಲ್ಲ. ಕಳೆ ಬರಲಿ, ಅದು ನಮ್ಗೇನು ಲಾಸ್ ಇಲ್ವಲ್ಲ. ಈಗ ನೋಡಿ ಸರ್, ಈ ತೆಂಗಿನ ಗಿಡ ಸುತ್ತು ಕಳೆ ಇದೆ, ನಮ್ಗೇನು ಲಾಸ್ ಅದು. ಈಗ ಕೆಳಗಡೆ ಎಲ್ಲ ನಾವು ನುಗ್ಗೆ ಗಿಡಕ್ಕೆ ಹಾಕಿರೋದೆಲ್ಲ ಹಮ್ಕೊಂಡ್ಬಿಟ್ಟು ಇಳಿಯೋದಿಲ್ಲ. ಹಮ್ಕೊಳ್ಳಿ, ಕಿತ್ತಾಕನ ವರ್ಷಕ್ಕೆ ಒಂದು ಸರ್ತಿ ಕಿತ್ತಾಕಿದ್ರೆ ಅದೇ ಗೊಬ್ಬರ ಹಾಕ್ತು. ತೆಂಗಿದೆ, ಆ ಪಕ್ಕದಲ್ಲಿ ಏಲಕ್ಕಿ ಇದೆ, ಆ ಮಧ್ಯದಲ್ಲಿ ಅಡಿಕೆ ಇದೆ. ಈಗ ನೋಡಿ ಸರ್, ಈ ಥರ ವಾತಾವರಣದಲ್ಲಿ ಬರಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಬರ್ತಾ ಇಲ್ಲ? ಎಲ್ಲ ಗೊತ್ತಾಗಿದೆ. ನೋಡಿ ಸರ್, ಈಗ ನೋಡಿ ಏಲಕ್ಕಿ ಗಿಡ ನೋಡಿ, ಕೆಳಗಡೆ ಬುಡ ನೋಡಿ, ಕಾಯಿ ಬರ್ತಾ ಇದಾವಿಲ್ಲ ಸರ್. ನಾನು ಹೇಳೋದು ಏನಂದರೆ, ಕಾಯಿ ಕಮ್ಮಿ ಬರ್ಬೋದು. ಮಿಶ್ರ ವ್ಯವಸಾಯದಲ್ಲಿ ಎಲ್ಲ ಇರ್ತಾವಲ್ವಾ, ಏನು ಬೇಕೋ ಬರ್ತಾ ಇರ್ತಾವೆ. ಅದು ಒಂದೊಂದರಿಂದ ಒಂದೊಂದಕ್ಕೆ ಅನುಕೂಲ ಆಗುತ್ತೆ ಅಂತ. ಬಾಳೆ ನೋಡಿ, ಆ ಗೊನೆ ನೋಡಿ ಸರ್, ಈಗ ಇಲ್ಲಿ ಮೇಲ್ಗಡೆ ನೋಡಿ ಸರ್, ಕೈ ತುಳುಕಿತ್ತ ಮಾಡಿ ಆ ಗೊನೆ ನೋಡಿ, ಕನಿಷ್ಠ 15 ಕಿಲೋ ಬರ್ತದೆ ಸರ್ ಅದು.